ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮೀನು ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ನಾನು ಮೀನು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮೀನು ಸಾಂಬಾರು ಮಾಡ್ತೀರಿ ಅನ್ನೋದು ಮೊದಲಿಗೆ ತಿಳಿಸ್ಕೊಡ್ತೀನಿ. ಅದಕ್ಕೇನೇನು ಬೇಕೋ ಐಟಮ್ಸು ಅಂತ. ನಾನು ಇವಾಗ 1 kg ಮೀನಿಗೆ ಆಗೋಷ್ಟು ಐಟಮ್ಸು ತೋರಿಸ್ತಾ ಇದ್ದೀನಿ, ಎಷ್ಟೆಷ್ಟು ಮಟ್ಟಿಗೆ ಏನೇನು ಹಾಕಬೇಕು ಅಂತ. ಇಲ್ಲಿ ನಾನು ಒಂದು 3/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸು, ಸ್ವಲ್ಪ ಚಕ್ಕೆ, ಅರ್ಧ ಇಂಚಷ್ಟು ಚಕ್ಕೆ, ಮತ್ತು ಮೆಂತ್ಯ ಒಂದು 8-10 ಕಾಳು ಹಾಕ್ಕೊಂಡಿದ್ದೀನಿ. ಇದು ಗಸಗಸೆ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಇದು ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಒಂದು 4-5 ಒಣಮೆಣ್ಸಿನ್ಕಾಯಿ, ಅದಾದಮೇಲೆ ಒಂದು 10-12 ಬೆಳ್ಳುಳ್ಳಿ ಉಳುಗು, ಕರಿಬೇವು ಸೊಪ್ಪು, ಇದು ಈರುಳ್ಳಿ, ಇದು ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಇವೆರಡೂ ಒಗ್ಗರಣೆಗೆ, ಟೊಮೊಟೊ, ಇಷ್ಟು ಐಟಮ್ಸು. ಮಸಾಲೆ ಐಟಮ್ಸು ಏನು ಹಾಕ್ಕೋಬೇಕಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊಂಡಿಲ್ಲ, ಆಲ್ರೆಡಿ ನಾನು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳೋದ್ರಿಂದ ಅಚ್ಕಾರದ ಪುಡಿ ಆ್ಯಡ್ ಮಾಡಲ್ಲ. ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ, ಸಾಂಬಾರು ಪುಡಿ 2 ಟೀ ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಬೇಕಾಗಿರುವಂಥ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆ ಹುಳಿ 1 ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಜಾರ್ಗೆ ಏನೇನು ಹಾಕೋಬೇಕಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ. ಅಲ್ಲಿಗೆ ಈ ಜಾರ್ಗೆ ನಾನು ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಶುಂಠಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಮತ್ತು ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ಈರುಳ್ಳಿ ಫ್ರೈ ಮಾಡ್ದಿರ ಮಾಡೋ ಅಂಥದ್ದು, ನಾನು ಫ್ರೈ ಮಾಡಲ್ಲ ಮೀನು ಸಾಂಬಾರಿಗೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ದೊಡ್ಡ ಸೈಜಸ್ಸು ಟೊಮೊಟೊ, ಇದು ನಾನು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ಬೇಡ ಅಂತ, ಯಾಕಂದರೆ ಹುಣಸೆಹಣ್ಣು ಆ್ಯಡ್ ಮಾಡ್ಕೊತೀನಿ ಹಾಗಾಗಿ. ಅದಾದಮೇಲೆ ಕೊಬ್ಬರಿ ತುರಿ, ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊರಿ, ನಿಮ್ಗೆ ರುಚಿಗೆ ತಕ್ಕಷ್ಟು. ನಾನು ಲೈಟಾಗಿ ಯೂಸ್ ಮಾಡ್ತೀನಿ, ಜಾಸ್ತಿ ಕೊಬ್ಬರಿ ಯೂಸ್ ಮಾಡಲ್ಲ. ಕೊಬ್ಬರಿ ತುರಿ ಆಲ್ರೆಡಿ ತುರಿದಿಟ್ಕೊಂಡಿದ್ದೆ, ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆ, ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತೀನಿ, ಮತ್ತು ಚಕ್ಕೆ, ಮೆಣಸು, ಲವಂಗ, ಗಸಗಸೆ ಎಲ್ಲನೂ ಆ್ಯಡ್ ಮಾಡ್ಕೊತೀನಿ. ಈ ರೀತಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು. ಇಷ್ಟು ಸಹ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕಿ. ಅದಾದಮೇಲೆ ಮುಂದೆ ಯಾವ ಥರ ನಾನು ಮಾಡೋದು ಮೀನು ಸಾಂಬಾರು, ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇವಾಗ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಅದು ಫಿಶ್ ಎಲ್ಲ ಚೆನ್ನಾಗಿ ಕವರ್ ಆಗಬೇಕು, ಹಾಗಾಗಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೈಸಾಗಿ ರುಬ್ಬಿಟ್ಕೊತಿರೋಂಥ ಮಸಾಲೆ ಹಸಿ ಗಟ್ಟು ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ಆಲ್ರೆಡಿ ಮಸಾಲೆಗೆ ನಾನು ಏನೇನು ಹೇಳಿದ್ದೆ ಅದೆಲ್ಲ ಹಾಕಿ ರುಬ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ಲೆವೆಲಿಗೆ ಬೇಕೋ, ಸ್ವಲ್ಪ ತೆಳ್ಳಗೆ ಬೇಕಾ ಇಲ್ಲ ಮಂದಕ್ಕೆ ಬೇಕಾ ಸಾಂಬಾರು ಗೊತ್ತಿಲ್ಲ. ನನಗೆ ತೆಳ್ಳಗೆ ಬೇಕು ಅಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಇರಲಿ ಅಂತ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು 1 kg ಆಗೋಷ್ಟು ಫಿಶ್ ಇರೋದು, ಅದಕ್ಕೆ
ನೋಡ್ತಾ ಇರ್ಬೋದು ಇಷ್ಟರ ಮಟ್ಟಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೀನು ಚೆನ್ನಾಗಿ ಕುದಿಯೋವಾಗ ಹಾಕಬೇಕು. ಆಲ್ರೆಡಿ ಇವಾಗ ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ. ಹುಣಸೆ ಹುಳಿ ಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಅದು ಕೂಡ ಮಸಾಲೆಗೆ ಹಿಡಿಬೇಕು. ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡು ಈ ಥರ ಕುದಿಯೋವಾಗ ಫಸ್ಟ್ನೇ ಕುದಿ ಬಿಟ್ಬಿಟ್ಟು ಎರಡನೇ ಕುದಿ ಬರ್ತಾ ಇರ್ತೈತಲ್ಲ ಆವಾಗ ನೊರೆ ಅಂದರೆ ಅದು ಕುದಿಯೋದು ಸ್ವಲ್ಪ ಕಡಿಮೆ ಆಗಿರಬೇಕು. ಆವಾಗ ಮೀನು ಹಾಕ್ಕೋಬೇಕು. ಮೀನು ಹಾಕ್ಕೊತಾ ಇದ್ದೀನಿ ಇವಾಗ. ಯಾಕಂದರೆ ಸಾಂಬಾರು ಚೆನ್ನಾಗಿ ಕಾದಿದೆ, ಅದಕ್ಕೆ ಮೀನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೀನು ಆ್ಯಡ್ ಮಾಡ್ಕೊಂಡು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ಆಲ್ರೆಡಿ ಸಾಂಬಾರು ಕಾದಿರುತ್ತೆ. ಅದಕ್ಕೆ ಕಾದಿರೋ ಅಂಥ ಮಸಾಲೆಗೆ ಮೀನು ಹಾಕಿದ್ರೆ ಸ್ವಲ್ಪ ಬೇಗ ಬೆಂದ್ಕೊತದೆ. ಜಾಸ್ತಿ ಫ್ಲೇಮಲ್ಲಿ ಇಕ್ಕಿದ್ರೆ ಲೋ ಫ್ಲೇಮಲ್ಲಿ ಇಕ್ಕಿ 5 ನಿಮಿಷ ಬೇಯಿಸ್ಕೊಳ್ಳಿ, ಸಾಕು ಅಷ್ಟೇ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಈ ಸಾಂಬಾರು. ನನ್ನ ಮಕ್ಕಳು ಇಷ್ಟಪಟ್ಟು ಕೇಳಿರೋದು ಇವತ್ತು ಚಿಕನ್ ಬೇಡ ಫಿಶ್ ಬೇಕು ಅಂತ. ಫೈನಲಿ ಸಾಂಬಾರು ರೆಡಿ ಆಯಿತು. ಇನ್ನೇನಿದ್ರೇನು ತಟ್ಟೆಗೆ ಸರ್ವ್ ಮಾಡ್ಕೊಬೇಕು. ಬಿಸಿ ಇತ್ತೋಗಿ ತಿನ್ನಬಾರ್ದು, ಸ್ವಲ್ಪ ಆರಿದ ಮೇಲೆ ತಿಂದರೆ ಫಿಶ್ ಸಾಂಬಾರು ಚೆನ್ನಾಗಿರುತ್ತೆ. ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಊಟ ಮಾಡ್ತಾಯಿದ್ದೀವಿ. ಮುದ್ದೆ ಜೊತೆ ಮತ್ತು ಮೀನು ಸಾಂಬಾರು ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ. ನೀವು ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬರ್ತೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಿಶ್ ನೋಡ್ತಾ ಇರ್ಬೋದು ಎಷ್ಟು ಅದು ಪೀಸು ಆಗ್ದಿರ ನಾವು ಯಾವ ಥರ ಪೀಸ್ ಹಾಕಿದ್ರೂ ಅದೇ ಥರನೇ ಅಷ್ಟರ ಮಟ್ಟಿಗೆ ಬೇಯಿಸ್ಕೋಬೇಕು. ಜಾಸ್ತಿ ಬೆಂದರೆ ಎಲ್ಲ ಉಳ್ಸೊಪ್ಪು ಆಗಿಬಿಡ್ತೈತೆ. ಇಷ್ಟು ಲೆವೆಲ್ಗೆ ಬೇಯಿಸ್ಕೊಂಡ್ರೆ ಸಾಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.